ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಾನು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿಲ್ಲ, ನಾನು ಯಾವುದೇ ಮದುವೆಯಾಗಿಲ್ಲ ಅಂತ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ ನೀಡಿ ಮದುವೆ ವದಂತಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ಚಿತ್ರದುರ್ಗ ಸೇವಾಲಾಲ್ ಪೀಠದ ಸ್ವಾಮಿಯ ಬಣ್ಣ ಬಯಲಾಗಿದೆ. ಸ್ವಾಮೀಜಿ ಈ ಹಿಂದೆ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದ ದಾವಣಗೆರೆ ಭಾರತ್ ಕಾಲೋನಿಯ ಶಿಕ್ಷಕಿ ನಾಗುಬಾಯಿ ಅವರನ್ನ ಕದ್ದು ಮುಚ್ಚಿ ಮದುವೆಯಾಗಿರೋದು ಈಗ ಬಹಿರಂಗವಾಗಿದೆ. ಕಳೆದ ಜುಲೈ 10ರಂದು ಹರಿಹರೇಶ್ವರ ದೇವಾಲಯದಲ್ಲಿ ಕದ್ದು ಮುಚ್ಚಿ ಮದುವೆಯಾಗಿರೋದನ್ನ ಈ ಫೋಟೋಗಳು ದೃಢಪಡಿಸಿವೆ. ಈಗಾಗಲೇ ದಾವಣಗೆರೆ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ಸಂದರ್ಭದಲ್ಲಿ ಈ ಪ್ರಕರಣದಿಂದ ಹೊರಬರಲು ಸ್ವಾಮಿ ಮದುವೆ ಮೊರೆ ಹೋಗಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ಸ್ಪಷ್ಟಪಡಿಸಿವೆ. ದಾವಣಗೆರೆಯಲ್ಲಿ ಬೇರೊಂದು ಮನೆ ಮಾಡಿದ್ದು ಸ್ವಾಮೀಜಿ ತಮ್ಮ ಪತ್ನಿ ಜೊತೆ ಕದ್ದು ಮುಚ್ಚಿ ಬಂದು ಹೋಗುತ್ತಿರುವುದನ್ನ ಸಾರ್ವಜನಿಕರು ನೋಡಿದ್ದಾರೆ. ಸ್ವಾಮೀಜಿ ಮದುವೆಯಾದ ನಂತರ ಸೇವಾಲಾಲ್ ಪುಣ್ಯಕ್ಷೇತ್ರ ಸೊರಗೊಂಡನಕೊಪ್ಪದಲ್ಲಿ ಜೊತೆಯಾಗಿ ಹೋಗಿ ಬಂದಿರೋದು ಚಿತ್ರದುರ್ಗ ಮುರುಘಾ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ಎಂಬ ಮಾಹಿತಿ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವರದರಾಜ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜು, ಆಗಲೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು ಸ್ವಾಮೀಜಿಗಳು ಕೆಲ ದಿನಗಳ ಹಿಂದೆ, ನಾನು ಯಾವುದೇ ಮದುವೆಯಾಗಿಲ್ಲ ಅಂತ. ಆದ್ರೆ ಈಗ ನೋಡಿದ್ರೆ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅವರು ಮದುವೆಯಾಗಿದ್ದಾರೆ ಅಂತ. ಯಾಕಿಂತಹ ಕದ್ದು ಮುಚ್ಚಿ ಮದುವೆಯಾಗಿ ಓಡಾಟ ನಡೆಸ್ತಿದ್ದಾರೆ ಸ್ವಾಮೀಜಿಗಳು ಅಂತ? ಪ್ರತಿಮಾ ಭಟ್, ಈ ಶಿಕ್ಷಕಿ ನಾಗುಬಾಯಿ ಆನಂತರ ಸೇವಾಲಾಲ್ ಶ್ರೀ ಇವರಿಬ್ಬರ ಮಧ್ಯೆ ಕಳೆದ 4-5 ವರ್ಷಗಳಿಂದ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇತ್ತು. ಅಂದ್ರೆ ಇವ್ರ ಮೇಲೆ ನಾಗುಬಾಯಿ ಅವರು ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ರು. ಅಂದ್ರೆ ನನಗೆ ಮೋಸ ಮಾಡಿದ್ದಾರೆ, ನನಗೆ ಜೀವನ ಆಸರೆಯನ್ನ ಕೊಡ್ತಿಲ್ಲ ಅಂದ್ಬಿಟ್ಟು ಅವ್ರು ಪ್ರಕರಣ ದಾಖಲಿಸಿರ್ತಾರೆ. ಆ ಕೇಸ್ನಲ್ಲಿ ಸ್ವಾಮೀಜಿ 3 ತಿಂಗಳ ಕಾಲ ಜೈಲು ವಾಸವನ್ನು ಸಹ ಅನುಭವಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಪ್ರಕರಣದಿಂದ ಹೊರಬರಲು ಸ್ವಾಮೀಜಿ ಕಳೆದ ಜುಲೈ 10ರಂದು ಹರಿಹರೇಶ್ವರ ದೇವಾಲಯದಲ್ಲಿ ಇವರು ಮದುವೆ ಆಗ್ತಾರೆ. ಈ ಬಗ್ಗೆ ನಮಗೆ ಮಾಹಿತಿ ಬಂದ ನಂತರ ನಾವು ಸ್ವಾಮೀಜಿಯನ್ನ ಸಂಪರ್ಕ ಮಾಡಿದಾಗ ಅವರು ಇಲ್ಲ, ನಾನು ಯಾವುದೇ ಮದುವೆ ಆಗಿದ್ದಿಲ್ಲ ಅನ್ಬ ಸ್ಪಷ್ಟನೆಯನ್ನು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ. ಆ ನಂತರ ಈ ಬಗ್ಗೆ ವದಂತಿಗಳು ಇದ್ದೇ ಇತ್ತು. ಈ ಫೋಟೋಗಳ ಮುಖಾಂತರ ಅವರು ಹರಿಹರೇಶ್ವರ ದೇವಾಲಯದಲ್ಲೇ ಮದುವೆ ಇರೋದು ಸ್ಪಷ್ಟ ಆಗಿದೆ. ಅಂದ್ರೆ ಈ ಪ್ರಕರಣದಿಂದ ಹೊರಬರಲು ಸ್ವಾಮೀಜಿ ಮದುವೆಗೆ ಮೊರೆ ಹೋಗಿರೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ದಾವಣಗೆರೆಯಲ್ಲಿ ಸಹ ಇವರು ಕದ್ದು ಮುಚ್ಚಿ ಸಂಸಾರವನ್ನ ಮಾಡ್ತಾರೆ ಅಂದ್ಬಿಟ್ಟು ಮಾಹಿತಿಗಳು ಸಹ ನಮ್ಗೆ ಲಭ್ಯ ಆಗಿವೆ. ಪ್ರತಿಮಾ ವರದರಾಜು, ಹಾಗೆಯೇ ಮುರುಘಾ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಕೂಡ ಸ್ವಾಮೀಜಿಗಳು ಪಡೆದುಕೊಂಡಿದ್ದಾರೆ ಅಂತನ್ನುವಂತಹ ಮಾಹಿತಿ ಲಭ್ಯವಾಗ್ತಿರೋದು. ಹಾಗಿದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಹೀಗಿದ್ದು ಇವರು ಕದ್ದು ಮುಚ್ಚಿ ಎಷ್ಟು ದಿನ ಹೀಗೆ ನಡೆಸಲಿಕ್ಕೆ ಸಾಧ್ಯ ಅಂತ? ಹೌದು ಪ್ರತಿಮಾ, ಅಂದ್ರೆ ಇವರು ಮದುವೆ ಆದ ತಕ್ಷಣನೇ ಸ್ವಾಮೀಜಿಗಳಿಗೆ ಈ ಬಗ್ಗೆ ಸಂಪರ್ಕ ಮಾಡಿದ್ದಾರೆ. ಸ್ವಾಮೀಜಿ, ನಾನು ಮದುವೆ ಆಗಿದ್ದೀನಿ, ಈ ಪ್ರಕರಣದಿಂದ ನಾನು ಮುಕ್ತಿ ಆಗ್ಬೇಕು, ನಾನು ಜೈಲು ವಾಸವನ್ನು ಅನುಭವಿಸ್ತೀನಿ, ನನ್ನ ಇಮೇಜ್ ಎಲ್ಲ ಹಾಳಾಗೋಗಿದೆ ಅಂದ್ಬಿಟ್ಟು ಸ್ವಾಮೀಜಿ ಹತ್ರವನ್ನ ಅವ್ರು ಹೋಗಿ ಸಂಪರ್ಕ ಮಾಡಿದ್ದಾರೆ. ಸ್ವಾಮೀಜಿಗಳು ಸಹ ಇದ್ರ ಬಗ್ಗೆ ಖುಷಿ ಪಟ್ಟಿದ್ದಾರೆ. ಆಯ್ತು, ಇನ್ನ ನೀವು ಸಂಸಾರವನ್ನ ಮಾಡಿ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಆದ್ರೆ ಈ ಸ್ವಾಮೀಜಿ ಯಾಕೆ ಮದುವೆ ಪ್ರಕರಣವನ್ನ ಇನ್ನೂ ನಿಗೂಢವಾಗಿಟ್ಟಿರೋ ಗೊತ್ತಾಗ್ತಿಲ್ಲ. ಅಂದ್ರೆ ಇವ್ರ ಉದ್ದೇಶ ಒಂದು, ನಾನು ಸೇವಾಲಾಲ್ ಪೀಠದ ಸ್ವಾಮೀಜಿಯಾಗಿಯೇ ಮುಂದುವರಿಬೇಕು ಅನ್ನೋ ಉದ್ದೇಶ ಒಂದು. ಆನಂತರ ಎರಡನೇದಾಗಿ ಇವರು ಕದ್ದು ಮುಚ್ಚಿ ಸಾಂಸಾರಿಕ ಜೀವನವನ್ನು ಸಹ ನಡೆಸ್ತಾ ಇರೋದು. ಈಗ ಎರಡರಲ್ಲಿ ಯಾವ್ದಾರ ಒಂದನ್ನ ಆರಿಸ್ಕೋಬೇಕಾಯ್ತು. ಆದ್ರೆ ಸ್ವಾಮೀಜಿ ಎರಡೂ ದೋಣಿಯಲ್ಲೂ ಸಹ ಪ್ರಯಾಣ ಮಾಡ್ತಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕಿ ಸ್ವಾಮೀಜಿಯಾಗೆ ಮುಂದುವರಿಯಕ್ಕೆ ಇವರು ಹುನ್ನಾರು ಅಂತಲೇ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ವರದರಾಜು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸೇವಾಲಾಲ್ ಸ್ವಾಮೀಜಿಯ ಬಣ್ಣ ಬಯಲಾಗಿರುವಂತದ್ದು, ಕದ್ದು ಮುಚ್ಚಿ ಮದುವೆಯಾಗಿದ್ದಾರೆ ಚಿತ್ರದುರ್ಗದ ಸ್ವಾಮೀಜಿ. ಕೆಲ ದಿನಗಳ ಹಿಂದೆಯಷ್ಟೇ ಅವರ ಮೇಲೆ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿ ಅವರು ಜೈಲು ಸೇರಿ ವಾಪಸ್ಸಾಗಿದ್ರು. ನಂತರ ಈಗ ಆ ಪ್ರಕರಣದಿಂದ ಹೊರಬರಲಿಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ ಮದುವೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಅದನ್ನ ಸ್ಪಷ್ಟೀಕರಿಸುವಂತಹ ಫೋಟೋಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಫೋಟೋದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸ್ವಾಮೀಜಿ ಮದುವೆಯಾಗಿದ್ದಾರೆ ಅಂತ. ಹೀಗಿದ್ದೂ ಕೂಡ ಅವರು ಸ್ವಾಮೀಜಿಯಾಗಿಯೇ ಮುಂದುವರಿಯುವಂತಹ ಹುನ್ನಾರಕ್ಕಾಗಿ ಮದುವೆಯನ್ನ ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಮಾಹಿತಿ ಸಿಕ್ಕಿದೆ.